ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ, ಶೋಷಿತರ ನೇತಾರ ಹಾಗೂ ಕಾರ್ಮಿಕರ ಶಿಲ್ಪಿ ಎಂದು ಖ್ಯಾತಿ ಪಡೆದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿ ಅಂಗವಾಗಿ ಬಹಿರಂಗ ಸಭೆ ಹಾಗೂ ಭವ್ಯ ಮೆರವಣಿಗೆ ವಿಜೃಂಭಣೆಯಿಂದ ಜರುಗಿದೆ. ಜಯಂತಿ ನಿಮಿತ್ತವಾಗಿ ಆಯೋಜನೆ ಮಾಡಲಾದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರು ಆದ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಪ್ರಾಂಶುಪಾಲರು ಆದ ಶ್ರೀ ಬಾಲರಾಜ್ ಮಾಚನೂರ್ ಮಾತನಾಡಿ, ಶಿಕ್ಷಣವು ಸಾಮಾಜಿಕ ಬದಲಾವಣೆಗೆ ಪ್ರಮುಖ ಅಸ್ತ್ರವಾಗಿದೆ. ಸಮಾಜದ ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡೆಯಬೇಕು ಎಂದು ಹೇಳಿದರು. ಡಾಕ್ಟರ್ ಜಗಜೀವನ್ ರಾಮ್ ರವರು ಕಾರ್ಮಿಕರ ಹಿತಕ್ಕಾಗಿ ವಿಮಾ ಯೋಜನೆಗಳನ್ನು ಜಾರಿಗೆ ತಂದ ಮಹತ್ವದ ನಾಯಕರು ಅಂತ ಹೇಳಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನ ದಲಿತ ಮಾದಿಗ ಸಮನ್ವಯ ಸಮಿತಿ ಕಲಬುರಗಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಲಿಂಗರಾಜ್ ತಾರಫೈಲ್ ವಹಿಸಿದ್ರು. ಅವರು ಮಾತನಾಡಿ, ಹುಟ್ಟು ದರಿದ್ರವಾಗಿರಬಹುದು, ಆದರೆ ಸಾವು ಚರಿತ್ರೆಯಾಗಬೇಕು. ಕಳೆದುಕೊಂಡ ಹಕ್ಕುಗಳೆಲ್ಲ ಪಡೆಯಲು ಶಿಕ್ಷಣವೇ ಮಾರ್ಗ ಎಂದಿದ್ದಾರೆ. ಕಾರ್ಯಕ್ರಮವನ್ನು ಮಾದಿಗ ಸಮಾಜದ ಹಿರಿಯ ಮುಖಂಡರು ಆದ ಶ್ರೀರಾಮ್ ನಾಟಿಕರ್ ಉದ್ಘಾಟಿಸಿದರು. ಇದೇ ವೇಳೆ ಶ್ರೀ ಅಣ್ಣರಾವ್ ಪೊಲೀಸ್ ಪಾಟೀಲ್ ಅವರು ಡಾಕ್ಟರ್ ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರು ಆದ ಶ್ರೀ ಭುವನೇಶ್ ತಳಗೇರಿ ಅವರು ಕಾರ್ಯಕ್ರಮದ ಉದ್ದೇಶ ಹಾಗೂ ಮಹತ್ವವನ್ನು ವಿವರಿಸಿದರು. ಸಾಧ್ಯನೇ ಇಲ್ಲ. ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಹೇಳ್ತಾರ ಏನು ಅಂತೇಳಿ ಅಂತಂದ್ರ, ಬೆಳಗಾನ ರಾಮಾಯಣ ಕೇಳಿ ಬೆಳಗ್ಗೆ ರಾಮಗೆಲ್ಲಿ ಸೀತಾ ಏನಂತಾರೆ ಅಂದ್ರೆ ನಾವು ಕಳ್ಕಂದದ್ದು ಪಡ್ಕಕ್ ಸಾಧ್ಯನೇ ಇಲ್ಲ. ಮತ್ತೆ ಅದ್ರ ಜೊತೆಗೆ ಒಬ್ಬ ಮಹಾಜ್ಞಾನಿ, ಒಬ್ಬ ವಿಚಾರವಂತ ಹೇಳ್ತಾನ, ಹುಟ್ಟು ಅಂತಕ್ಕಂಥದ್ದು ಎಷ್ಟೇ ದರಿದ್ರ ಇರಲಿ, ಸಾವು ಅಂತಕ್ಕಂಥದ್ದು ಚರಿತ್ರೆ ಆಗಿರ್ಲಿ ಅಂತ ಹೇಳ್ತಾರೆ. ನೀವು ಹುಟ್ಟಕ್ಕಿಂದಾಗ ಎಷ್ಟೇ ದರಿದ್ರ ಇರಲಿ, ಮನ್ಯಾಗ ಊಟ ಇರ್ಲಿ ಇಲ್ಲದೆ ಇರ್ಲಿ, ನಮ್ಮಗ ಮನಿ ಇರ್ಲಿ ಇಲ್ಲದೆ ಇರ್ಲಿ, ಒಟ್ಟಿಗೆ ಇರ್ಲಕ್ಕಿಲ್ಲ, ಬಟ್ಟಿಗೆ ಇರ್ಲಕ್ಕಿಲ್ಲ, ಇರ್ಲಕ್ ಜಾಗ ಇರ್ಲಕ್ಕಿಲ್ಲ, ಆದ್ರೂ ಕೂಡ ಆ ಒಂದು ಭಗವಂತನ ಆಶೀರ್ವಾದದಿಂದ ನಮ್ಮ ಜನನ ಎಷ್ಟೇ ದರಿದ್ರ ಸಂದರ್ಭದಾಗ ಆದ್ರೂ ಕೂಡ ಸಾಯುವಂತ ಟೈಮ್ದಾಗ ಚರಿತ್ರೆಯಾಗಿ ಸಾಯಿದರು. ಇದು ನೋಡ್ರಿ ನೀವು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ದರಿದ್ರ ಇತ್ತು ಮನಿತದಾಗ, ಎಷ್ಟು ಜನ ಮಕ್ಕಳಿದ್ರು, ಅವ್ರ ಪರಿಸ್ಥಿತಿ ಎಂತದಿತ್ತು, ಅವ್ರದ್ದು ಎಷ್ಟು ನೋವಿತ್ತು, ಎಷ್ಟು ಕಷ್ಟ ಇತ್ತು, ಅದೆಲ್ಲವನ್ನು ಕೂಡ ಮೆಟ್ಟಿ ಆ ಮೇಧಾವಿ ಹೇಳಿದಂತ ಮಾತಿಗೆ ತಕ್ಕಂಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟು ಎಷ್ಟೇ ದರಿದ್ರಿದ್ರು ಕೂಡ ನನ್ನ ಸಾವು ಚರಿತ್ರೆ ಆಗ್ಬೇಕಂತ ಇವತ್ತಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೆಲ್ಲರೂ ಕೂಡ ನೆನೆಸ್ತೀವಿ. ಆ ರೀತಿ ನಾವು ಕೂಡ ಏನೇನ್ ಕಳ್ಕೊಂಡಿರೋದು ಎಲ್ಲವನ್ನು ಕೂಡ ಪಡ್ಕೋಬೇಕಾಯ್ತು ಅಂತ ಹೇಳಿದ್ರ, ಕೇವಲ ವರ್ಷಿಗೊಮ್ಮೆ ಜಯಂತಿ ಮಾಡಿದ್ರ, ವರ್ಷಿಗೊಮ್ಮೆ ಒಗ್ಗಟ್ಟಾಗಿದ್ರ ಪಡ್ಕಕ್ ಆಗಲ್ಲ. ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳು ಬೇಕು. ನಿಮ್ಮ ಆತ್ಮ ಕೇಳ್ಕೇರಿ, ನಿಮ್ಮ ಮನಸ್ಸಿಗೆ ಕೇಳ್ಕೇರಿ. ನೀವು ಜಾತಿ ವಿಷಯ ಬಂದಾಗ ಎಷ್ಟು ಒಗ್ಗಟ್ಟಾಗಿದ್ದೀರಿ, ಕಷ್ಟ ಸುಖ ಬಂದಾಗ ನಾವೆಲ್ಲರೂ ಒಂದೇ ತಂದೆ ತಾಯಿ ಮಕ್ಕಳ ಇದ್ದೀವೇ ಇಲ್ಲಿ ಇಲ್ಲ ಅಂತ ಹೇಳತಕ್ಕಂಥದ್ದು ನಿಮ್ಮ ಮನಸ್ಸಿಗೆ. ಎಷ್ಟು ಜನ ನೀವು ಗೇಳು ಜಾಗದ ಸ್ಥಳಕ್ಕೆ ಕಚ್ಚಾಡ್ಲಿಕ್ಕಿಲ್ಲ, ಆಜು ಬಾಜು ಮನೆಯವ್ರ ಬಳಿ ಅರೆ ನೀರಿನ ಸ್ಥಳ ಕಚ್ಚಾಡಿರ್ಲಿಕ್ಕಿಲ್ಲ. ಇವು ಸಣ್ಣ ಸಣ್ಣ ವಿಷಯಗಳು. ಇವೆಲ್ಲವೂ ಕೂಡ ಬಿಟ್ಟಾಗ ಮಾತ್ರ ನೀವು ಕಳ್ಕೊಂಡ್ ಪಡ್ಕಕ್ ಸಾಧ್ಯ. ಇವರು ಮಾಜಿ ಉಪ ಪ್ರಧಾನಿಯಾಗಿ ಕೂಡ ಇವರು ನಮ್ಮ ರಾಷ್ಟ್ರಕ್ಕೆ ಸೇವೆಯನ್ನು ಕೊಟ್ಟಿರ್ತಕ್ಕಂಥವರು ಇವರು ಆಗಿದ್ದಾರೆ ಅಂತಕ್ಕಂಥದ್ದು. ಇವರ ಒಂದು ಬಾಲ್ಯ ಜೀವನದ ಬಗ್ಗೆ ಹೇಳಬೇಕಾದ್ರೆ, ಇವರು ಏಪ್ರಿಲ್ 8ರಲ್ಲಿ ಬಿಹಾರ ರಾಜ್ಯದ ಶಾಬಾಜ್ ಅಂತಕ್ಕಂಥ ಒಂದು ಜಿಲ್ಲೆಯ ಚಾಂದ್ವಾ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ಶೋಭಿ ರಾಮ್ ಅಂತ, ಇವರ ತಾಯಿ ಹೆಸರು ವಾಸಂತಿ ದೇವಿ ಅಂತ. ಇವರಿಗೆ ಒಟ್ಟು 7 ಮಕ್ಕಳಿರ್ತಾರೆ. ಅವರಲ್ಲಿ ಹಿರಿಯ ಒಂದು ಮಗನೇ ಈ ಒಂದು ಬಾಬು ಜಗಜೀವನವರು ಆಗಿದ್ರು ಅಂತಕ್ಕಂಥದ್ದು. ಚಿಕ್ಕ ವಯಸ್ಸಿನಲ್ಲೇ ತನ್ನ ತಾಯಿಯನ್ನು ಕಳೆದುಕೊಳ್ತಾನೆ. ತಾಯಿಯನ್ನು ಕಳೆದುಕೊಂಡು ಅಜ್ಜಿಯ ಒಂದು ಆಶ್ರಯದಲ್ಲಿ ಈತನು ಬೆಳೆದಾನೆ ಅಂತಕ್ಕಂಥದ್ದು. ಈತನಿಗೆ ಪ್ರಾಥಮಿಕ ಶಿಕ್ಷಣವನ್ನ ಈತನು ಚಾಂದ್ವಾ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕಲಿತಾನೆ. ಅವರಿಗೆ ಕಪಿಲ ಮುನಿ ತಿವಾರಿ ಅಂತಕ್ಕಂಥ ಈ ಒಂದು ಶಾಲೆಯ ಮುಖ್ಯ ಗುರುಗಳು ಅವರು ಬ್ರಾಹ್ಮಣರಾಗಿರ್ತಾರೆ. ಅವರು ಏನ್ ಮಾಡ್ತಾರೆ ಅಂತಂದ್ರೆ ಈತನಿಗೆ ಒಂದು ಸಹಾಯವನ್ನ ಮಾಡ್ತಾರೆ, ಶಿಕ್ಷಣವನ್ನ ಕಲಿಯೋದಕ್ಕೆ ಒಂದು ಹೆಲ್ಪ್ ಅನ್ನು ಅವರು ಮಾಡ್ತಾರೆ ಅಂತಕ್ಕಂಥದ್ದು. ಮತ್ತೆ ಇವರಿಗೆ ಉನ್ನತ ಶಿಕ್ಷಣವನ್ನ ಕಲಿಬೇಕಾದ್ರೆ ಭಾರತ ರತ್ನ ಮದಮೋಹನ್ ಮಾಳವೀಯ ಅಂತಕ್ಕಂಥವ್ರು ಇವರಿಗೆ ಈ ಒಂದು ಬಾಬೂಜಿ ಅವರಿಗೆ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳುವಲ್ಲಿ ಸಹಾಯವನ್ನು ಮಾಡಿದ್ರು ಅಂತಕ್ಕಂಥದ್ದು. ಆ ಕಾಲದಲ್ಲಿ ಏನಿತ್ತಂತಂದ್ರೆ
ಜನರು ಕೆಳಜಾತಿಯ ಒಂದು ಜನರು ಶಿಕ್ಷಣವನ್ನು ಪಡೆಯುವುದಕ್ಕೆ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಇವರು ಶಿಕ್ಷಣವನ್ನು ಪಡೆದರು ಅಂತಕ್ಕಂಥದ್ದು. ಯಾಕಂದ್ರೆ ಆಗಿನ ಕಾಲದಲ್ಲಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಆಗ ಜಾರಿಯಲ್ಲಿತ್ತು ಅಂತಕ್ಕಂಥದ್ದು. ಆದರೂ ಕೂಡ ಆ ಒಂದು ಮಟ್ಟದಲ್ಲಿ ಇವರು ಬೆಳೆದರು ಅಂತಕ್ಕಂಥದ್ದು. ಮತ್ತೆ ಇವರು ಬಾಬು ಜಗಜೀವನರಾವ್ ಪಾಟೀಲ್ ಹೇಳಬೇಕಾದ್ರೆ ಇವರೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ಯಾಕಿದ್ರು ಅಂತಂದ್ರೆ ಇವರು ಗಣಿತ ಮತ್ತು ವಿಜ್ಞಾನ ಅಂತಕ್ಕಂಥ ಆ ಒಂದು ವಿಷಯದಲ್ಲಿ SSLC ಪರೀಕ್ಷೆಯಲ್ಲಿ ಅವರು 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡರು ಅಂತಕ್ಕಂಥದ್ದು. 100ಕ್ಕೆ 100 ವಿಜ್ಞಾನದಲ್ಲಿ ಮತ್ತು ಗಣಿತ ಭಾಷೆಯಲ್ಲಿ ಇವರು 100ಕ್ಕೆ 100 ಅಂಕಗಳನ್ನು ಪಡೆದಿರ್ತಕ್ಕಂಥ ಪ್ರತಿಭಾನ್ವಿತ ವ್ಯಕ್ತಿ ಇವರು ಆಗಿದ್ರು ಅಂತ. ಮತ್ತೇನಪ್ಪ ಅಂದ್ರೆ ಈ ಜನಕ್ಕೆ ಜಾಗೃತಿ ಮೂಡಿಸಿದ್ದಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಬಹಳ ಮೊದಲು ಶೇಷಣ್ಣನ ಸಮುದಾಯ ಭವನ ಬಳಿ ಒಂದು ಸಣ್ಣ ಕಾರ್ಯಕ್ರಮವಾಗಿತ್ತು. ಅವ್ರು ರವಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಿದ್ರು. ಇವತ್ತು ಬ್ಯಾಂಕ್ ಎಂಪ್ಲಾಯ್ ರವಿ ತಡಗೇರಿ ಅವರು. ಅದಾದ್ಮೇಲೆ ನನಗೆ ಅನಿಸಿದ ಮಟ್ಟಿಗೆ ಇದೇ ಒಂದು ದೊಡ್ಡ ಕಾರ್ಯಕ್ರಮ ಅಂತ ನನಗೆ ಅನಿಸಿದೆ. ಇಂತಹ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದಾಗ ಮಾತ್ರ ಸಮಾಜ ಜಾಗೃತ ಆಗ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗಾಗಲೇ ಬಾಬೂಜಿ ಅವರು ಏನಿದ್ರು, ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಿದ್ರು, ಮಾನವ ಚೆನ್ನಯ್ಯನವರು ಏನಿದ್ರು, ಎಲ್ಲಾ ವಿಷಯಗಳನ್ನು ತಮ್ಮ ಗಮನಕ್ಕೆ ತರಬಯಸಿದ್ದಾರೆ. ಈಗ ನಾವು ತರಬೇಕಾಗಿದ್ದು ಇಷ್ಟೇ, ಈ ಸಮಾಜದ ಹೋರಾಟಗಳನ್ನು ಮಾಡಿ ನಾವು ಎಲ್ಲ ಮೆತ್ತ ಬಿದ್ದೀವಿ, ನಿತ್ರಾಣಿಗೆ ಬಿದ್ದೀವಿ. 35 ವರ್ಷದಿಂದ ಹೋರಾಟ ಮಾಡ್ಕೊಂಡು ಇವತ್ತು ಬಿಸಿಲಾಗ ಏನಪ್ಪ ನಡ್ಕೋತ ಬಂದಾಗ ನಮ್ಗೆ ನಡಗುಟ್ಟಿದ್ದೆ. ಯಾಕ ಒಂದು ವಾರದಿಂದ ನಾವು ಮನೆ ಹೊರಗೆ ಬಂದಿಲ್ಲ. ಶೇಷಣ್ಣ ಅವರು ಹೇಳಿದ್ರು, ನಮ್ಮ ಮೌನೇಶ್ ಅವರು ಹೇಳಿದ್ರು, ಶಾರಣ ಅವರು ಹೇಳಿದ್ರು, ನಮ್ಮ ಶಿವ ಅವರು ಹೇಳಿದ್ರು, ಇಲ್ಲಣ್ಣ ಕಾರ್ಯಕ್ರಮಕ್ಕೆ ಬರ್ಬೇಕಂತಂದಾಗ ನಾನು ಮತ್ತಿಟ್ಟೇನಪ್ಪ ಅಂದ್ರೆ ನನ್ನ ವಯಸ್ಸು ಮತ್ತೆ 5 ವರ್ಷ ಹಿಂದಕ್ಕೆ ಹೋಯ್ತು. ಎಲ್ಲ ನಮ್ಮ ಸಮುದಾಯಕ್ಕೆ ನೋಡಿ ಮತ್ತಿಟ್ಟ ಶಕ್ತಿ ಬಂದಂತ ದಿನಗಳಲ್ಲಿ ನಮ್ಗೆ ಸರ್ಕಾರಿ ನೌಕರಿಗಳು ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಏನಪ್ಪ ಅಂತಂದ್ರೆ ಬಹಳ ಚಂದ ಮಾತಾಡಿದ್ದಾರೆ. ಅದಕ್ಕೆ ಹೆಣ್ಣು ಮಕ್ಕಳು ಹುಟ್ಟಾಳ ಅಂತೇಳಿ ಯಾರು ಚಿಂತೆ ಕೊಡಬೇಕಾಗಿಲ್ಲ. ಗಣಸರಿಗಿನ ಹೆಣ್ಮಕ್ಳೇ ಬಹಳ ಚಂದ, ಹುಡುಗಿಯರೇ ಬಹಳ ಚಂದ ಹೋಗ್ತಾರೆ. ಅದಕ್ಕೆ ಒಂದ್ ಕಡೆ ಕವಿ ಹೇಳ್ತಾನ್ರಿ, ಅಮಾವಾಸ್ಯೆ ದಿನ ತಂದು ಹೆಣ್ಣು ಮಗು ಹುಟ್ಟದೆಂದು. ಅಮಾವಾಸ್ಯೆ ದಿನ ಹೆಣ್ಣು ಮಗಳು ಹುಟ್ಟ್ಯಾದಂತ ಏನಪ್ಪ ಅಂದ್ರೆ ಅತ್ತೆ ಬಂದು ನೋಡ್ಲಿಲ್ಲ ಅಂತ, ಗಂಡ ಬಂದು ಮುದ್ದಾಡ್ಲಿಲ್ಲ ಅಂತ. ಯಾಕೆ ಹೆಣ್ಣು ಮಗು ಹುಟ್ಟ್ಯಾದಂತ, ಅವ್ನಿಗೆ ಗಂಡ ಬೇಕಾಗಿತ್ತು ಅಂತ. ಎಂತ ವಿಪರ್ಯಾಸದ ಮಾತು. ಇವತ್ತಿನ ದಿವಸ ಪರ್ಸೆಂಟೇಜ್ ಅಲ್ಲಿ ನೋಡಿದ್ರೆ ಹೆಚ್ಚಿಗೆ SSLC ರಿಸಲ್ಟ್ ನಿನ್ನೆ ಮೊನ್ನೆ ಡಿಕ್ಲೇರ್ ಆದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಹೆಣ್ಮಕ್ಳು ಏನಪ್ಪ ಅಂದ್ರೆ ಹೆಚ್ಚು ಅಂಕಗಳನ್ನು ಪಡೆದು ಬಂದಿದ್ದಾರೆ ಅಂತಕ್ಕಂಥ ಮಾತನಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಶಿಕ್ಷಿತರಾಗಬೇಕು, ಶಿಕ್ಷಣವಂತರಾಗಬೇಕು. ಶಿಕ್ಷಣವಂತರಾದಾಗ ಮಾತ್ರ ನಾವೆಲ್ಲರೂ ಇಂಥ ಕಾರ್ಯಕ್ರಮಗಳು ಮಾಡಲಿಕ್ಕೆ ಬಹಳ ಅರ್ಥಪೂರ್ಣವಾಗಿರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಒಳ್ಳೇದಾಗ್ತದ. ಯಾಕೆ ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಇರುವಂತ 56 ಸೌಕರ್ಯಗಳು ನಮ್ಮ ಮನವಿದ. ಆ 56 ಸೌಕರ್ಯ ಪಡಿಬೇಕಾದ್ರೆ ನಾವು ಗ್ರಾಜುಯೇಟ್ ಆಗ್ಬೇಕಾಗ್ತದ, ನಾವು ಎಜುಕೇಟೆಡ್ ಆಗ್ಬೇಕಾಗ್ತದ. ಸಾಮಾನ್ಯವಾಗಿ ಎಲ್ಲರೂ ಶಾಲೆ ಕಲಿತ್ರೆ ಮಾತ್ರ ಈ ಬಾಬೂಜಿ ಜಯಂತಿ ಮಾಡಿ ಅವ್ರ ವಿಚಾರಗಳನ್ನ ಹೇಳಿದ್ರೆ ನಾವು ಆ ಜಯಂತಿ ಒಂದು ಕಳೆ ಬರ್ತದೆ ಅಂತ ಹೇಳ್ತೇವೆ. ಅದಕ್ಕೆ ಈಗಾಗಲೇ ಪಡೆದ ನಮ್ಮ ತಾಯಿಗಳಿಗೆ ಎಲ್ಲರಿಗೆ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೆ ಬಸ್ಸಿಗೆ ಹೋಗ್ತಾ ಫ್ರೀ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ. ಮತ್ತೆಲ್ಲರಿಗೆ ಮನೆಗೆ 1,500,000 ಕೊಡ್ತಾರ. ಅಕ್ಕಿಗಳು ಕೊಟ್ಟಂತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಈಗ ಮುಖ್ಯವಾಗಿ ನಾವು ಶಿಕ್ಷಣ ಅಂತ ಆಗಬೇಕು ಮತ್ತು ಶಿಸ್ತ ಒಕ್ಕಟ್ಟಿನಿಂದ ಬೆಳೆಸ್ಕೊಳ್ಬೇಕು. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಸಿಗಬೇಕಾದ ಎಲ್ಲ ಪಾಲುಗಳು ಕೊಟ್ಟರ. ಆ ಪಾಲು ಪಡಿಬೇಕು. ಧೀಮಂತ ನಾಯಕರು ಮಾದಿಗರು. ಡಿ ಎಂದರೆ ದಿಟ್ಟ, ಧೀರ, ಧೀಮಂತ ನಾಯಕರು ಮಾದಿಗರು. ಗ ಎಂದರೆ ಗರ್ವವಿಲ್ಲದ, ಅಹಂಕಾರವಿಲ್ಲದ, ನಯವಿನಯ ಉಳ್ಳಂತ ಯಾರಾದರೂ ಇದ್ರೆ ಅದು ನಮ್ಮ ಮಾದಿಗರಂತೆ. ಕೂಡ ಒಂದು ಐತಿಹಾಸಿಕವಾದಂತ ಮಾದಿಗ ಜನಾಂಗವಂತ ಕೊಟ್ಟಂತ ಕೊಡುಗೆ ಯಾರಾದರೂ ಸತ್ತದಂದ್ರೆ ಅದು ನಮ್ಮ ಮಾದಾರ ಚೆನ್ನೈನವರಿಗೆ ಸತ್ತದ ಅಂತಕ್ಕಂಥ ಮಾತನ್ನು ಹೇಳ್ಬೇಕಂತ ಬಂಧುಗಳೇ. ಅವ್ರು ಹೇಳ್ತಾರೆ, ಅಣ್ಣ ಬಸವಣ್ಣ ಹೇಳ್ತಾನೆ 12ನೇ ಶತಮಾನದಲ್ಲಿ ಕುಲಕೋಟಿಗೆ ಒಬ್ಬ ಶರಣ ಮಾಡ್ದ. ಆ ಕುಲಕೋಟಿ ಶರಣರಲ್ಲಿ ಅತ್ಯಂತ ಶ್ರೇಷ್ಠ ಯಾರಾದರೂ ಇದ್ರೆ ಅದು ನಮ್ಮ ಮಾದಾರ ಚೆನ್ನೈನವರು ಅಂತಕ್ಕಂಥ ಮಾತನ್ನು ಹೇಳ್ಬೇಕಂತ ಬಂಧುಗಳೇ. ಅದಕ್ಕೆ ಹೇಳ್ತಾರೆ, ಅಣ್ಣ ಬಸವಣ್ಣ ತನ್ನ ವಚನದಲ್ಲಿ ಹೇಳ್ತಾರೆ ಬಂಧುಗಳೇ, ನಡೆ ಚಿನ್ನ ನುಡಿ ಚಿನ್ನ, ನಡೆ ಚಿನ್ನ ನುಡಿ ಚಿನ್ನ, ಇವರೇ ನಮ್ಮ ಮಾದಾರ ಚೆನ್ನ. ಕುಲಕೊಬ್ಬ ಮಾಡಿದ ಶರಣ, ಶರಣರಲ್ಲಿ ಶ್ರೇಷ್ಠ ಯಾರಾದ್ರೂ ಇದ್ರೆ ಅದು ನಮ್ಮ ಮಾದಾರ ಚೆನ್ನೈನವರು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಬಂಧುಗಳೇ. ಅದಕ್ಕಾಗಿ ಅಣ್ಣ ಬಸವಣ್ಣನವರು ಹೇಳ್ತಾರೆ, ಅನೇಕ ಅಸ್ಪೃಶ್ಯತೆ, ಅಸಮಾನತೆ, ಮೂಢನಂಬಿಕೆಯಿಂದ ನಡೆಯತಕ್ಕಂಥ ಬಾಬು ಜಗಜೀವನವರು ಹೆಸರುವಾಸಿಯಾಗಿರ್ತಕ್ಕಂಥ ದಿವಂಗತ
ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 119ನೇ ಜಯಂತ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಏನು ಇಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ಮೋನೇಶ್ ಆಗಿರ್ಬೋದು, ಎಲ್ಲ ಪದಾಧಿಕಾರಿಗಳು, ಈ ಊರಿನ ಎಲ್ಲ ತಾಯಂದಿರು, ಅಣ್ಣ ತಮ್ಮಂದಿರು, ಹಿರಿಯರ ಒಂದು ಸಮ್ಮುಖದಲ್ಲಿ ಭಾಳ ದೊಡ್ಡ ವಿಜೃಂಭಣೆಯಿಂದ ಅತಿ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಯಿತು. ಭಾಳ ಸಂತೋಷ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿಯಿಂದ ನಾವಾಗಿರ್ಬೋದು, ಶ್ಯಾಮ್ ನಾಟೇಕರ್ ಆಗಿರ್ಬೋದು, ರಾಜು ಮುಖಣ್ಣವರು ವಾಡಿಯಿಂದ ಆಗಿರ್ಬೋದು, ನಮ್ಮ ಶ್ಯಾಮದಿಂದ ರವಿ ಬೆಳಂಗಿಯವರಾಗಿರ್ಬೋದು, ನಮ್ಮ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಆದಿಜಾಂಬ ಕಲ್ಯಾಣ ಸಂಘದ ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ನಮ್ಮ ಆಗಿರ್ಬೋದು, ನಮ್ಮ ರಾಜರಿಂದ ಬಂದಿರತಕ್ಕಂಥ ನಮ್ಮ ಬಸ್ಸು ಆಗಿರ್ಬೋದು, ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಮೂಲಿಮನಿ ಆಗಿರ್ಬೋದು, ವಿಕ್ರಮ್ ಮೂಲಿಮನಿಯವರಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಭಾಳಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಭಾಳ ಸಂತೋಷ ಆಯಿತು. ಅದರ ಜೊತೆಗೆ ಎಲ್ಲ ನಮ್ಮ ಸಮಾಜದ ಎಲ್ಲ ತಾಯಂದಿರಲ್ಲಿ, ಯುವಕರಲ್ಲಿ ಹಾಗೂ ಸೋದರಿಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಏನು ಈ ಜಗಜ್ಯೋತಿ ವಿಶ್ವಗುರು ಅಣ್ಣ ಬಸವಣ್ಣನವರಾಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ನಮ್ಮ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾದಾರ ಚೆನ್ನಯ್ಯನವರಾಗಿರ್ಬೋದು, ಹೀಗೆ ಏನು ಮಹಾಪುರುಷರು ಏನು ಕನಸನ್ನು ಕಂಡಿದ್ರು, ಎಲ್ಲರೂ ಕೂಡ ನಾವು ಒಂದೇ ತಂದೆ ತಾಯಿಯ ಮಕ್ಕಳಂತೆ ಬದುಕಬೇಕು, ಬಾಳಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು. ಆ ಕನಸನ್ನು ನನಸು ಮಾಡುವ ನಿಟ್ಟಿನ ಕಡೆಗೆ ನಾವೆಲ್ಲರೂ ಹೋಗಬೇಕಾಗಿದೆ. ಏನೇ ಕಷ್ಟ ಇರಲಿ, ಏನೇ ಸುಖ ಇರಲಿ, ಏನೇ ನೋವು ಇರಲಿ, ನಲಿವಿದ್ರೂ ಕೂಡ ನಾವೆಲ್ಲರೂ ಸಮಾಜದವರು ಒಂದೇ ತಾಯಿಯ ಮಕ್ಕಳಂತೆ ಬದುಕೋಣ, ಬಾಳೋಣ ಅಂತಕ್ಕಂಥ ಹಣದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಭಾಳ ದೊಡ್ಡ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ನಾನು ಇಂಗಳಗಿ ಗ್ರಾಮದ ಎಲ್ಲ ಯುವಕರಿಗೂ, ಎಲ್ಲ ತಾಯಂದಿರಿಗೂ ನನ್ನ ಹೃದಯಪೂರ್ವಕವಾದಂಥ ನಮನಗಳ ಕೋಟಿ ಕೋಟಿ ನಮನಗಳನ್ನು ಅವರಿಗೆ ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಮಾದಿಗ, ಜೈ ಭೀಮ್. ಡಾಕ್ಟರ್ ಬಾಬು ಜಗಜೀವನರಾಮ್ 119ನೇ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸಿದರು. ಮತ್ತು ವಿಕಾಸಣ್ಣ, ವಿಕ್ರಮಣ್ಣ, ರವಿ ಬೆಳಂಗಿ ಸರ್ ಅವರು, ಬಸವರಾಜ್ ಸರ್ ಅವರು ಹಾಗೂ ನನ್ನ ಎಲ್ಲ ಟೀಮು ಮೆಂಬರ್ಗಳು ಈ ಜಯಂತಿಯನ್ನು ಯಶಸ್ವಿಗೊಳಿಸಿದರು. ಸ್ಥಳೀಯ ಇಂಗಳಗಿ ಗ್ರಾಮದಲ್ಲಿ ಭಾಳ ಅದ್ದೂರಿಯಾಗಿ ಈ ಜಯಂತಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಜಯಂತಿಯ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಇದೇ ಥರ ಮುಂದೆ ಮಾಡಲಿಕ್ಕೆ ಹೇಳುತ್ತಾ ಈ ಜಯಂತಿಗೆ ನಾವು ಇವಾಗ ಎಷ್ಟು ಮಾಡಿದ್ದೆವು, ಮುಂದೆ ಇದಕ್ಕಿಂತ ಹೆಚ್ಚಿನ ಸಪೋರ್ಟ್ ಮಾಡ್ತೀವಿ ಹೇಳಿ ಜೈ ಮಾದಿಗ. ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳಿಗೆ ವಿಶೇಷ ಸನ್ಮಾನವೂ ಕೂಡ ನೆರವೇರಿಸಲಾಗಿದೆ. ಈ ಸಂದರ್ಭದಲ್ಲಿ ರವಿ ಬೆಳಮಗಿ, ರಾಜು ಮುಖಂಡ, ವಿಕ್ರಮ್ ಮೂಲಿಮನಿ, ಶ್ರೀಮಂತ ತಳಗೇರಿ, ಶ್ರೀಕಾಂತ್ ತಳಗೇರಿ, ಬಸವರಾಜ್ ಸ್ತವರಮಠ ಸೇರಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಬಾಧಿಕ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿದ್ರು. ಶಶಿಕಾಂತ್ ಮಡಿವಾಳ್, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.